ಎಸ್ಪಿ ಬಿಎಸ್ಪಿ ಅಷ್ಟೇ ಅಲ್ಲ, ಇದೀಗ ಆಮ್ ಆದ್ಮಿ ಪಕ್ಷ ಕೂಡ ಕಾಂಗ್ರೆಸ್ಗೆ ಕೈ ಕೊಟ್ಬಿಟ್ಟಿದೆ. ಕಾಂಗ್ರೆಸ್ನಿಂದ ದೂರ ಸರಿದು ದೆಹಲಿಯ 7 ಕ್ಷೇತ್ರಗಳ ಪೈಕಿ 6ಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿದೆ. ಇದರೊಂದಿಗೆ ರಾಷ್ಟ್ರ ರಾಜಧಾನಿಯಲ್ಲಿ ತ್ರಿಕೋನ ಸ್ಪರ್ಧೆ ಪಕ್ಕಾ ಆಗಿದೆ. ಎಸ್ಪಿ ಬಿಎಸ್ಪಿ ಅಷ್ಟೇ ಅಲ್ಲ, ಇದೀಗ ಆಮ್ ಆದ್ಮಿ ಪಕ್ಷ ಕೂಡ ಕಾಂಗ್ರೆಸ್ಗೆ ಕೈ ಕೊಟ್ಟಿದೆ. ದೆಹಲಿಯಲ್ಲಿ ಮಹಾಗಠಬಂಧನ್ ಅಥವಾ ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಇಲ್ಲ ಅಂತ ಘೋಷಿಸಿರುವ ಪಕ್ಷ ದೆಹಲಿಯ 7 ಕ್ಷೇತ್ರಗಳ ಪೈಕಿ 6ಕ್ಕೆ ಅಭ್ಯರ್ಥಿಗಳ ಹೆಸರು ಘೋಷಿಸಿದೆ. ಮತ್ತೊಂದು ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಅಭ್ಯರ್ಥಿ ಫೈನಲ್ ಆಗುವ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆಯವರೆಗೂ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಆಸಕ್ತಿ ತೋರಿದ್ದ ಆಪ್ ಈಗ ಮೈತ್ರಿಯಿಂದ ದೂರ ಉಳಿದಿದೆ. ದೇಶಾದ್ಯಂತ ಮಹಾಮೈತ್ರಿ ಪ್ರಕ್ರಿಯೆ ಚಾಲನೆಗೊಂಡ ನಂತರದಿಂದಲೂ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಜೊತೆ ದೆಹಲಿಯಲ್ಲಿ ಮೈತ್ರಿ ಮಾಡಿಕೊಳ್ಳಲು ಸತತವಾಗಿ ಆಸಕ್ತಿ ತೋರಿತ್ತು. ಸಾಕಷ್ಟು ಬಾರಿ ಕಾಂಗ್ರೆಸ್ ಜೊತೆ ಈ ವಿಚಾರವಾಗಿ ಚರ್ಚೆ ಮತ್ತು ಪ್ರಸ್ತಾಪ ಮಾಡುತ್ತಲೇ ಬಂದಿತ್ತು. ಆದರೆ ಶೀಲಾ ದೀಕ್ಷಿತ್ ನೇತೃತ್ವದ ಕಾಂಗ್ರೆಸ್ ಮಾತ್ರ ಆಪ್ ಜೊತೆ ಕೈ ಜೋಡಿಸಲು ಆಸಕ್ತಿ ತೋರಲೇ ಇಲ್ಲ. ದೆಹಲಿಯ ಕಾಂಗ್ರೆಸ್ ಘಟಕವಂತೂ ಕೇಜ್ರಿವಾಲ್ ಜೊತೆಗಿನ ಮೈತ್ರಿಗೆ ಬಲವಾಗಿ ವಿರೋಧಿಸಿಕೊಂಡೇ ಬಂದಿದೆ. ಆದರೆ ಇತ್ತೀಚೆಗಷ್ಟೇ ಕೇಂದ್ರ ನಾಯಕರು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ರಿಂದ ಆಪ್ ಜೊತೆ ಮೈತ್ರಿ ಮಾತುಕತೆಗೆ ಕಾಂಗ್ರೆಸ್ ಮುಂದಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿ ಆಮ್ ಆದ್ಮಿಯ ಮೈತ್ರಿ ಬಾಗಿಲು ಬಂದಾಗಿತ್ತು. ಸ್ವಲ್ಪ ದಿನಗಳ ಹಿಂದೆ ಸಿಎಂ ಅರವಿಂದ ಕೇಜ್ರಿವಾಲ್ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಪ್ರಯತ್ನದಿಂದ ತಾನು ಬೇಸತ್ತು ಹೋಗಿರೋದಾಗಿ ಹೇಳಿಕೊಂಡಿದ್ರು. ಮೈತ್ರಿಯಾದ್ರೆ ದೆಹಲಿಯಲ್ಲಿ ಬಿಜೆಪಿ ಎಲ್ಲಾ 7 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ, ಕಾಂಗ್ರೆಸ್ ಮನಸ್ಸಿನಲ್ಲಿ ಏನಿದೆಯೋ ನನಗಂತೂ ಗೊತ್ತಿಲ್ಲ ಅಂತ ಅಸಹಾಯಕತೆ ತೋಡಿಕೊಂಡಿದ್ರು. ಚಂದ್ರಬಾಬು ನಾಯ್ಡು, ಮಮತಾ ಬ್ಯಾನರ್ಜಿ, ಇತರೆ ನಾಯಕರು ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮೈತ್ರಿಗೆ ಅನುವು ಮಾಡಿಕೊಡುವಂತೆ ರಾಹುಲ್ಗೆ ಮನವಿ ಮಾಡಿದ್ರು. ರಾಹುಲ್ ಕೊನೆಗೂ ಆಪ್ ಜೊತೆ ಮೈತ್ರಿಗೆ ಮನಸ್ಸು ಮಾಡಿ ದೆಹಲಿಯ ಕಾಂಗ್ರೆಸ್ ಘಟಕಕ್ಕೆ ಸೂಚನೆ ರವಾನಿಸಿದ್ರು. ಆದರೆ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಪಕ್ಷದ 3 ಕಾರ್ಯಕಾರಿ ಅಧ್ಯಕ್ಷರ ಜೊತೆ ಸಭೆ ನಡೆಸಿ ಈ ವಿಚಾರವಾಗಿ ಚರ್ಚೆ ಮತ್ತು ಸಮಾಲೋಚನೆ ನಡೆಸಿದ್ರು. ಆಮ್ ಆದ್ಮಿ ಜೊತೆ ಮೈತ್ರಿ ಬೇಡವೆಂದು ಈ ಸಭೆ ಒಮ್ಮತದಿಂದ ನಿರ್ಧರಿಸಿತ್ತು. ಆದರೂ ರಾಹುಲ್ ಪಟ್ಟು ಬಿಡದೆ ಮೈತ್ರಿಗೆ ಮುಂದಾಗುವಂತೆ ದೆಹಲಿ ಕಾಂಗ್ರೆಸ್ಗೆ ಆದೇಶಿಸಿದ್ರು. ಅಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿದೆ. ಇದರೊಂದಿಗೆ ದೆಹಲಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮಧ್ಯೆ ತ್ರಿಕೋನ ಫೈಟ್ ಖಚಿತವಾಗಿದೆ. ನ್ಯೂಸ್ ಡೆಸ್ಕ್, TV5.